ಇವತ್ತು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ಇರುತ್ತೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಸಾಯಂಕಾಲ 6 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವ ಇರುತ್ತೆ ಈ ಒಂದು ಸಭೆಗೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಈ ಒಂದು ಮೀಟಿಂಗ್ ಇದೆ. ಹಲವು ಮಹತ್ವದ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಬಹುದು. ಏನು ಮಹತ್ವ IPL ಕೂಡ ಒಂದು ವಿಚಾರ ಇದರಲ್ಲಿ. ಅಂದರೆ ಬೆಂಗಳೂರಲ್ಲಿ RCB ಪಂದ್ಯಗಳು ಆಗಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲು ತುಳಿತ ಆಗಿತ್ತು. ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದರು. ಈ RCB ಕ್ರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ವ್ಯವಸ್ಥೆ ಸರಿಯಾಗಿ ಆಗಿರಲಿಲ್ಲ. ಸರ್ಕಾರನೇ ಅಂತ ಒಂದು ವಿಜಯೋತ್ಸವಕ್ಕೆ ಅಣಿ ಮಾಡಿಕೊಟ್ಬಿಟ್ಟಿತ್ತು. ವಿಧಾನಸೌಧಕ್ಕೆ ಬರೆ ಹೇಳಿಬಿಟ್ಟಿತ್ತು. ಇದರ ಮಧ್ಯೆ ಮತ್ತೊಮ್ಮೆ ಇಲ್ಲಿ ಪಂದ್ಯಾವಳಿಗಳು ಬೇಕಾ? ಮ್ಯಾಚ್ ಆದಾಗ ಕಾಲು ತುಳಿತ ಆಗಿದ್ದಲ್ಲ ಇದು. ಮ್ಯಾಚ್ ಆದಾಗ ಸಾಕಷ್ಟು ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಯಾರಿಗೆ ಪಾಸ್ ಇರುತ್ತೋ, ಯಾರಿಗೆ ಟಿಕೆಟ್ ಇರುತ್ತೋ ಅವ್ರು ಬಂದಿರ್ತಾರೆ, ಮ್ಯಾಚ್ ನೋಡ್ಕೊಂಡಿರ್ತಾರೆ, ಖುಷಿಪಟ್ಟಿರ್ತಾರೆ, ಹೋಗಿರ್ತಾರೆ. ಆದರೆ ಪಂದ್ಯ ಈ ಚಾಂಪಿಯನ್ಸ್ ಆದ ಮೇಲೆ ಇವರು ಅವ್ರನ್ನ ಕರೆದು ಸನ್ಮಾನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರಲ್ಲ, ಆಗಾದಂಥ ಅಚಾತುರ್ಯ ಇದು. ಈವೆಂಟ್ ಮ್ಯಾನೇಜರ್ ತಪ್ಪಿರಬಹುದು, KSCA ಕೂಡ ತಪ್ಪು ಮಾಡಿರಬಹುದು, ಪೊಲೀಸ್ ಸೆಕ್ಯೂರಿಟಿ ಲ್ಯಾಪ್ಸಸ್ ಇರಬಹುದು. ಕುನ್ಹಾ ಕಮಿಟಿ ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೊಟ್ಟ ಹೊರತಾಗಿಯೂ ಆ ಕಂಡೀಷನ್ಸನ್ನು ಇಲ್ಲಿ ಮ್ಯಾಚ್ ಮಾಡಲಾಗುತ್ತಾ? ಆ ಷರತ್ತುಗಳಿಗೆ ಬದ್ಧರಾಗಿ ಇಲ್ಲಿ RCB ಮ್ಯಾಚ್ಗಳಿಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮನ್ನೇ ಕೊಡಲಾಗುತ್ತಾ ಅಂತ ಪ್ರಶ್ನೆ ಇದೆ. ಇಲ್ಲಿ ಬಜೆಟ್ ಅಧಿವೇಶನ ದಿನಾಂಕವನ್ನು ಪ್ರಕಟಗೊಳಿಸುವ ಬಗ್ಗೆ ನಿರ್ಧಾರ ಆಗಬಹುದು. ಮಾರ್ಚ್ 5 ಅಥವಾ 5ರ ಮೇಲೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದ ಬಜೆಟನ್ನು. ಸೊ ಆ ದಿನಾಂಕ ಫೈನಲೈಸ್ ಆಗಬಹುದು ಅಂಥೇಳಿ. SIR ಕುರಿತಂತೆ ಇವತ್ತು ಗಂಭೀರ ಚರ್ಚೆ ಆಗಬಹುದು. ಅಂದರೆ ಮತಪಟ್ಟಿಯ ತೀವ್ರ ಪರಿಷ್ಕರಣೆ ಇದೆಯಲ್ಲ, ಇದು ನಮ್ಮ ಕರ್ನಾಟಕದಲ್ಲೂ ಆಗಿಬಿಟ್ರೆ, ಉತ್ತರ ಪ್ರದೇಶದಲ್ಲಾಯಿತು, ಅಲ್ಲಿ ಕೋಟ್ಯಾಂತರ ಮತದಾರನ ಕಿತ್ತಾಕ್ಬಿಟ್ಟಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಕೋಟ್ಯಾಂತರ ಮತದಾರನ ಕಿತ್ತಾಕ್ಬಿಟ್ಟಿದ್ದಾರೆ. ಹಾಗಾದರೆ ಯಾರಿವರು? ಒಂದೊಂದು ರಾಜ್ಯದಲ್ಲಿ 25%, 30% ಜನ ವೋಟರ್ ಲಿಸ್ಟ್ ಪ್ರಕಾರ ನಾವು ಚೆಕ್ ಮಾಡ್ಕೊಂಬಿಟ್ಟಾಗ 30%ವರೆಗೂ ಕಿತ್ತಾಕ್ಬಿಡೋದಾದರೆ ಈ 30% ಜನ ಅನ್ನೋರು ಯಾರು? ಎಲ್ಲ ಹೊರದೇಶದವರ? ಅಮೆರಿಕ ಪ್ರಜೆಗಳಿದ್ದಾರಾ ಇಲ್ಲಿ? ರಷ್ಯಾದವ್ರು ಇದ್ದಾರಾ? ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದವ್ರು ಇದ್ದಾರಾ? ಆಯಿತು, ಬಾಂಗ್ಲಾದೇಶದವ್ರು ಇದ್ದಾರಾ? ಪಾಕಿಸ್ತಾನದವ್ರು ಇದ್ದಾರಾ? ಇವರೆಲ್ಲ ಯಾರು? ಅಥವಾ ಸ್ಥಳೀಯರೇ ಆಗಿದ್ದುಕೊಂಡು ಅವರ ಮತ ಹಕ್ಕನ್ನು ಕಸಿಯಲಾಗುತ್ತಿದೆಯಾ ಅಂತ ಬಂದಾಗ, ಸ್ಥಳೀಯ ಪ್ರಜೆ, ನಾನು ಹೋದ ವರ್ಷ ವೋಟ್ ಹಾಕಿದ್ದೀನಿ, MP ಎಲೆಕ್ಷನ್ ವೋಟ್ ಹಾಕಿದ್ದೀನಿ, ML ಎಲೆಕ್ಷನ್ ವೋಟ್ ಹಾಕಿದ್ದೀನಿ, ನನಗೆ ಕಿತ್ತಾಕ್ತಿದ್ದಾರೆ ಅಂದರೆ ಆ ಪ್ರಜೆ ಯಾರೀಗ? ನಂತರ ಆಧಾರ್ ಕಾರ್ಡ್ ಇದೆ ನೋಡಿ ಅಂತಾರೆ ಕೆಲವು ವ್ಯಕ್ತಿಗಳು. ನಂತರ ಬ್ಯಾಂಕ್ ಪುಸ್ತಕ ಇದೆ ನೋಡಿ ಅಂತಾರೆ, ವೋಟರ್ ID ಇದೆ ನೋಡಿ ಅಂತಾರೆ. ನನ್ನ ಮತ ಹಕ್ಕನ್ನು ನೀವು ಯಾಕೆ ಕಸಿತಾ ಇದ್ದೀರಿ ಅಂದರೆ, ನಾನು ಯಾರು ಹಾಗಾದರೆ ಇಂಥ ಆಸ್ಪತ್ರೆಯಲ್ಲಿ ಹುಟ್ಟಿದ್ದೀನಿ, ಬರ್ತ್ ಸರ್ಟಿಫಿಕೇಟ್ ನೋಡಿ ಅಂತಾರೆ. ಮತ್ತೇನು ಮಾಡಬೇಕೀಗ ಅಂತ ಪ್ರಶ್ನೆ ಬರ್ತಾ ಇದೆ ಇಲ್ಲಿ. SIR ಕುರಿತು ಸುಪ್ರೀಂ ಕೋರ್ಟಿನ ತೀರ್ಪಿನ ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಕ್ರಷರ್ಗಳಿಗೆ ದಂಡ ಪಾವತಿಸುವ ಸಲುವಾಗಿ OTS ಜಾರಿ ಮಾಡಿಬಿಟ್ರೆ ಹೇಗೆ? GBA ವ್ಯಾಪ್ತಿಯ 4 ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ABARK ಯೋಜನೆ ಅಡಿಯಲ್ಲಿ 2A ಚಿಕಿತ್ಸಾ ವಿಧಾನಕ್ಕೆ ವಿನಾಯಿತಿ ಬಗ್ಗೆ ಚರ್ಚೆ ನಡೆಯುತ್ತೆ. ವಿವಾದಿತ ದೇವನಹಳ್ಳಿ, ಚನ್ನರಾಯಪಟ್ಟಣ ಕೃಷಿ ವಲಯ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ರೇಷ್ಮೆ ಮಾರಾಟ ಮಂಡಳಿಯನ್ನು ರೇಷ್ಮೆ ಉದ್ಯಮಗಳ ನಿಗಮದ ಜೊತೆ ವಿಲೀನ ಮಾಡುವ ಸಂಬಂಧವಾಗಿ ಚರ್ಚೆ ನಡೆಯಬಹುದು. ಸರ್ಕಾರಿ ಸಭೆ ಸಮಾರಂಭಗಳಿಗೆ ಶಿಷ್ಟಾಚಾರ ಕುರಿತಂತೆ ಘಟನೋತ್ತರ ಅನುಮೋದನೆ ಸಿಗಬಹುದು. ರಾಜ್ಯ ಉಚ್ಚ ನ್ಯಾಯಾಂಗ, ಅಧೀನ ನ್ಯಾಯಾಲಯಗಳ ಉದ್ಘಾಟನಾ ಸಮಾರಂಭಗಳ ಶಿಷ್ಟಾಚಾರದ ಬಗ್ಗೆ ಚರ್ಚೆ ನಡೆಯಬಹುದು. ಕುಣಿಗಲ್ ಸ್ಟಡ್ ಫಾರ್ಮನ್ನು ಬೆಂಗಳೂರು ಟರ್ಫ್ ಕ್ಲಬ್ಗೆ ಗುತ್ತಿಗೆ ನೀಡುವ ಬಗ್ಗೆ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬಹುದು.